ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ನಮ್ಮ ಚಾನಲ್ ಬರ್ತಾ ಇದ್ದೀರಾ ಅಂದರೆ ದಯವಿಟ್ಟು ಮರೆಯದೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಾಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನೇನಾದರೂ ನೀವು ಫೇಸ್ಬುಕ್ಕಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ, ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋ ಎಲ್ಲಿ ಚಿತ್ರೀಕರಣ ಮಾಡ್ತಾ ಇದ್ದೇವೆ ಅನ್ನತಕ್ಕಂಥ ವಿಚಾರ ತಿಳಿಸ್ತೇನೆ. ಈ ವಿಡಿಯೋ ಎಂಡ್ನಲ್ಲಿ ದಯವಿಟ್ಟು ಎಂಡ್ ತನಕ ನೋಡಿ, ಯಾಕೆಂದರೆ ಈ ವಿಡಿಯೋ ಎಂಡಲ್ಲಿ ನಿಮಗೆ ಇಲ್ಲಿಯ ಮೂಲ ದೇವರ ದರ್ಶನವನ್ನು, ಪೂಜೆಯನ್ನು ಎಲ್ಲದನ್ನೂ ಸಹ ತೋರಿಸಲಿದ್ದೇವೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ವೀಕ್ಷಕರೇ, ನಾನು ಇವತ್ತಿನ ದಿವಸ ಬಹಳ ಪುರಾಣ ಪ್ರಸಿದ್ಧವಾದಂತಹ ಅಂಬರೀಷ ಮಹರ್ಷಿಗಳು ಅನ್ನುವಂಥ ವಿಶೇಷವಾದಂತಹ ವ್ಯಕ್ತಿಗಳಿಗೆ, ಋಷಿಮುನಿಗಳಿಗೆ, ಅಂಬರೀಷ ಮಹರ್ಷಿಗಳು ಅನ್ನುವ ಋಷಿಗಳಿಗೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರೇ ಪ್ರಕಟಗೊಂಡು ಅವರಿಗೆ ಪಾರ್ವತಿ ಪರಮೇಶ್ವರರೇ ಕೊಟ್ಟಿರತಕ್ಕಂತಹ ಲಿಂಗ ಯಾವುದು ಅಂದರೆ ಕಾಂತೇಶ್ವರ ಸ್ವಾಮಿಯ ಲಿಂಗ. ಆ ವಿಶೇಷವಾದಿ ಕಾಂತಾವರ ಅನ್ನುವ ಊರಿನಲ್ಲಿ ಕಾಂತೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ನಾನು ಇವತ್ತು ಕೂತ್ಕೊಂಡು ನಿಮಗೆ ವಿಡಿಯೋ ಮಾಡ್ತಾ ಇದ್ದೇನೆ. ಈ ಒಂದು ಸನ್ನಿಧಾನದ ವಿಶೇಷತೆ ಏನು ಅಂತಂದರೆ, ಅಂಬರೀಷ ಮಹರ್ಷಿಗಳಿಗೆ ನಿತ್ಯ ಪೂಜೆ ಆರಾಧನೆಗೋಸ್ಕರ ಪಾರ್ವತಿ ಪರಮೇಶ್ವರರೇ ಸ್ವತಃ ಬಂದು ಕೊಟ್ಟಿರತಕ್ಕಂಥ ಲಿಂಗ ಇಲ್ಲಿ ಕಾಂತೇಶ್ವರ ಸ್ವಾಮಿಯ ಲಿಂಗ. ಈ ಲಿಂಗದ ವಿಶೇಷತೆ ಏನಪ್ಪಾ ಅಂತಂದರೆ, ಈ ಲಿಂಗ ಬೆಳಗಿನ ಸಮಯದಲ್ಲಿ ನಿಮಗೆ ಬೆಳ್ಳಿಯ ಬಣ್ಣದಲ್ಲಿ ಕಾಣುತ್ತದೆ, ಮಧ್ಯಾಹ್ನದ ಸಮಯಕ್ಕೆ ಹೋದರೆ ತಾಮ್ರದ ಬಣ್ಣದಲ್ಲಿ ಈ ವಿಗ್ರಹ ಕಾಣುತ್ತದೆ, ಇನ್ನು ರಾತ್ರಿಯ ಸಾಯಂಕಾಲದ ಸಂಧ್ಯಾ ಸಮಯಕ್ಕೆ ಹೋದರೆ ಬಂಗಾರದ ಬಣ್ಣದಲ್ಲಿ ಈ ಲಿಂಗ ನಿಮಗೆ ಕಾಣ್ತದೆ. ಇದು ಯಾವುದೇ ಮನುಷ್ಯರು ಪ್ರತಿಷ್ಠಾಪನೆ ಮಾಡಿದಂತಹ ಅಷ್ಟಬಂಧ ಹಾಕಿ ಪ್ರತಿಷ್ಠಾಪನೆ ಮಾಡಿದ ವಿಗ್ರಹ ಅಲ್ಲ, ಸ್ವಯಂಭೂ ವಿಗ್ರಹ, ಪರಮಾತ್ಮ ಪಾರ್ವತಿ ಪರಮೇಶ್ವರರೇ ಸ್ವತಃ ಕೊಟ್ಟಂತಹ ವಿಗ್ರಹ. ಇಂತಹ ಒಂದು ವಿಶೇಷ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ನಾನು ನಿಮಗೋಸ್ಕರವಾಗಿ ಈ ಮಾಸ ಭವಿಷ್ಯವನ್ನು ಮಾಡ್ತಾ ಇರತಕ್ಕಂಥದ್ದು. ವೀಕ್ಷಕರೇ, ಮಾಸ ಭವಿಷ್ಯವನ್ನು ಈ ವಿಡಿಯೋವನ್ನು ಆರಂಭಿಸುವ ಮೊದಲು ಜನವರಿ ತಿಂಗಳ ಗ್ರಹ ಸ್ಥಿತಿಗಳನ್ನು ನೋಡ್ಕೊಂಬರೋಣ. ಜನವರಿ ತಿಂಗಳಲ್ಲಿ 6ನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯಲ್ಲಿದ್ದಂಥ ಬುಧ ಗ್ರಹ 7ನೇ ತಾರೀಕಿನಿಂದ ಧನುರ್ರಾಶಿಗೆ ಹೋಗಲಿದ್ದಾನೆ. ಇನ್ನು ಜನವರಿ 13ನೇ ತಾರೀಕಿನ ತನಕ ಧನುರ್ರಾಶಿಯಲ್ಲಿದ್ದಂತಹ ರವಿಗ್ರಹ ಮಕರ ರಾಶಿಗೆ ಜನವರಿ 14 ಹೋಗ್ತಾನೆ, ಅಂದರೆ ಮಕರ ಸಂಕ್ರಮಣ. ಇನ್ನು ಜನವರಿ 17ನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯಲ್ಲಿದ್ದಂಥ ಶುಕ್ರಗ್ರಹ ಜನವರಿ 18ನೇ ತಾರೀಕಿನಿಂದ ಧನುರ್ರಾಶಿಯಲ್ಲಿ ಶುಕ್ರಗ್ರಹನಿದ್ದಾನೆ. ಇನ್ನು ಇಡೀ ಜನವರಿ ತಿಂಗಳು ನಿಮಗೆ ಧನುರ್ರಾಶಿಯಲ್ಲೇ ಕುಜಗ್ರಹನ ಸಾನ್ನಿಧ್ಯವಾಗುತ್ತೆ, ಅಂದರೆ ಕುಜಗ್ರಹ ಧನುರ್ರಾಶಿಯಲ್ಲಿ ಇರ್ತಾನೆ ಇಡೀ ಜನವರಿ ತಿಂಗಳು. ಇಲ್ಲೊಂದು ಪರಿವರ್ತನಾ ಯೋಗವೂ ಸಹ ಇದೆ. ಗುರುಗ್ರಹ ಮೇಷರಾಶಿಯಲ್ಲಿ, ಕುಜಗ್ರಹ ಧನುರ್ರಾಶಿಯಲ್ಲಿ. ಸೊ ಧನುರ್ರಾಶಿಯಲ್ಲಿ ಕುಜ, ಮೇಷರಾಶಿಯಲ್ಲಿ ಗುರು, ಅಂದರೆ ಇದು ಪರಿವರ್ತನಾ ಯೋಗ. ಗುರುವಿನ ಮನೆಯಲ್ಲಿ ಕುಜ, ಕುಜನ ಮನೆಯಲ್ಲಿ ಗುರು. ಈ ವಿಶೇಷವಾದ ಪರಿವರ್ತನಾ ಯೋಗವೂ ಸಹ ನಾನು ಹೇಳ್ತಕ್ಕಂತಹ ಒಂದು ಈ ಮುಂದಿನ ವಿಚಾರಗಳಲ್ಲಿ ಇದು ಸಹ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಮೊದಲನೆಯ ಶುಭ ವಿಚಾರ, ಮಕರ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮಕರ ರಾಶಿಯ ವಿವಾಹಿತರು ನಿಮಗೆ ಸಂತಾನ ಆಗಿಲ್ಲ ಅಂದರೆ ಆದಷ್ಟು ಜನವರಿ 14ರೊಳಗೆ, ಅಂದರೆ ಮಕರ ಸಂಕ್ರಮಣದ ಒಳಗೆ ಪ್ರಯತ್ನ ಮಾಡಿ. ಖಂಡಿತವಾಗಿ ಗರ್ಭ ನಿಲ್ಲುವ, ಸಂತಾನಕ್ಕೆ ಯಶಸ್ವಿಯಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಆಮೇಲೆ ಸಮಯನೂ ಅದು ಸರಿಯಾದ ಸಮಯ, ಯಾಕೆಂದರೆ ಅಲ್ಲಿ ಯಶಸ್ಸಾಯಿತು ಅಂದರೆ ಹುಟ್ಟುವ ಮಗು ಸಿಂಹ ಮಾಸದಲ್ಲಿ ಹುಟ್ಟುತ್ತೆ. ಸಿಂಹ ಮಾಸದಲ್ಲಿ ಮಗು ಹುಟ್ಟಿತು ಅಂತಂದರೆ ಖಂಡಿತವಾಗಿ ಆ ಮಗುವಿನ ಜಾತಕದಲ್ಲಿ ಪಿತೃಕಾರಕ ರವಿ ಸ್ವಸ್ಥಾನದಲ್ಲಿರೋದ್ರಿಂದ ತಂದೆಗೆ ತುಂಬ ಒಳ್ಳೆಯದು. ಸೊ ಅದರಿಂದಾಗಿ ಮಕರ ರಾಶಿಯವರು ಸಂತಾನ ಇಲ್ಲ ಅಂದರೆ ಬೇಗ ಪ್ರಯತ್ನ ಮಾಡಿ. ಅದು ಜನವರಿ 14 ಮಕರ ಸಂಕ್ರಾಂತಿಯ ಒಳಗಡೆ ಪ್ರಯತ್ನ ಮಾಡಿ, ಖಂಡಿತವಾಗಿ ಯಶಸ್ವಿಯಾಗುತ್ತೆ. ಆಮೇಲೆ ನಿಮಗೆ ಅದು ಅನುಕೂಲವಾಗಲಿ ಅನ್ನುವ ಕಾರಣಕ್ಕೋಸ್ಕರ ನಾವು ಡಿಸೆಂಬರ್ 26ನೇ ತಾರೀಕು ನಾವು ಸಂತಾನ ಗೋಪಾಲ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದು ನಿಮಗೆ ಸಂತಾನ ಆಗಲಿ ಅಂತ. ಆಮೇಲೆ ಸರ್ಪಶಾಪಾತ್ ಕುಲಕ್ಷಯ, ಸರ್ಪದೋಷದಿಂದಾಗಿ ಸಂತಾನ ಆಗ್ತಾ ಇಲ್ಲದೆ ಅಂದರೆ ನಾವು ಅವತ್ತಿನ ದಿವಸ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಾಗಾರಾಧನೆ, ಅರಿಶಿನ ಪ್ರಸಾದ ಕೊಡ್ತೇವೆ ಡೈಲಿ ನಿಮಗೆ ಹಣೆಗೆ ಹಚ್ಕೊಳ್ಳೋಕ್ಕೋಸ್ಕರ. ಸಂಕಲ್ಪ ಸೇವೆ ಕೊಟ್ಕೊಳ್ಳಿ, ಗಂಡ ಹೆಂಡತಿ ಇಬ್ಬರು ಒಂದೊಂದು ಧಾರಣೆ ಮಾಡ್ಕೊಳ್ಳಿ ಕೈಯಲ್ಲಿ, ಸಂತಾನ ಆಗಲಿ, ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಎರಡನೇ ಶುಭ ವಿಚಾರ, ಮಕರ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವೇನಾದರೂ ನಿರುದ್ಯೋಗಿ ಆಗಿದ್ದರೆ ಜನವರಿ 18ನೇ ತಾರೀಕು ಒಳಗೆ ಪ್ರಯತ್ನ ಮಾಡಿದ್ರೆ ನಿಮಗೆ ಕೆಲಸ ಸಿಗುತ್ತೆ. ಜನವರಿ 18 ದಾಟ್ಬಿಡ್ತು ಅಂದರೆ ಕೆಲಸದಲ್ಲಿ ಆಲ್ರೆಡಿ ಇರ್ತಕ್ಕಂಥವ್ರಿಗೂ ಕೆಲಸ ಹೋಗ್ಬಿಡುತ್ತೆ. ಬಟ್
ಶುಭ ವಿಚಾರ ಏನಪ್ಪ, ಒಳ್ಳೆ ವಿಚಾರ ಏನಪ್ಪ ಅಂದರೆ ಜನವರಿ 18ರ ಒಳಗಡೆ ಪ್ರಯತ್ನ ಮಾಡಿದ್ರೆ ನಿರುದ್ಯೋಗಿ ಮಕರ ರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಬ್ಯಾಂಕಿಂಗ್ ಸೆಕ್ಟರ್ಗಳಿರಬಹುದು, ಅಥವಾ ಯಾವುದಾದ್ರು ಆಫೀಸಲ್ಲಿ ಲೆಕ್ಕಪತ್ರ ಬರ್ಕೊಳ್ತಕ್ಕಂಥ ಜಾಬ್ಗಳಿರಬಹುದು, ಇಂಥವರಿಗೆಲ್ಲ ಅಥವಾ ಈ ನೃತ್ಯ ಸಂಗೀತ ಇಂಥದಕ್ಕೆ ಸಂಬಂಧಪಟ್ಟಂಥ ವೃತ್ತಿಗಳಿರಬಹುದು, ಬಟ್ಟೆ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ವೃತ್ತಿಯಲ್ಲಿರಬಹುದು, ಮಾರ್ಕೆಟಿಂಗ್ ಜಾಬ್ಸ್ಗಳಿರಬಹುದು, ಎಲ್ಲ 18 ಒಳಗೆ ಪ್ರಯತ್ನ ಮಾಡಿ ಖಂಡಿತವಾಗಿ ಜಾಬ್ ಸಿಗುತ್ತೆ. 18ರ ನಂತರ ಪ್ರಯತ್ನ ಮಾಡಿದ್ರು ಇರೋ ಜಾಬ್ ಕೂಡ ಹೊಟ್ಟೋಗುತ್ತೆ, ಗೊತ್ತಾಯ್ತಲ್ವಾ, ಇರೋ ಜಾಬೇ ಹೊಟ್ಟೋಗುತ್ತೆ. ಅದ್ರ ನಂತರ ಎಚ್ಚರಿಕೆ ವಿಚಾರ ತಿಳಿಸಿದ್ದೀನಿ ಅದನ್ನು ಆ ವಿಡಿಯೋದಲ್ಲಿ. ಆದ್ದರಿಂದ 18ನೇ ತಾರೀಕು ಒಳಗೆ ಮಕರ ರಾಶಿಯ ನಿರುದ್ಯೋಗಿಗಳಿಗೂ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡಿ ಖಂಡಿತವಾಗಿ ಉದ್ಯೋಗ ಸಿಗುತ್ತೆ. ಅದಕ್ಕೆ ನಿಮಗೆ ಅನುಕೂಲವಾಗಲಿ ಅಂತಲೇ ನಾವು ಶುಕ್ರ ಶಾಂತಿ ಹೋಮವನ್ನು, ಲಕ್ಷ್ಮೀ ಹೋಮವನ್ನು, ಲಕ್ಷ್ಮೀ ಭೂವರಾಹ ಸ್ವಾಮಿ ಹೋಮವನ್ನೆಲ್ಲ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಈ ವಿಶೇಷವಾದ ಬ್ರಾಸ್ಲೆಟನ್ನು ಕೊಡ್ತೇನೆ, ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಳಿ. ಈ ಬ್ರಾಸ್ಲೆಟಲ್ಲಿ ವಿಶೇಷವಾದಂತಹ 4 ವಿಧದ ಉಪರತ್ನಗಳಿದೆ. ಒಂದು ನಿಮ್ಮ ದೃಷ್ಟಿದೋಷ ಕಡಿಮೆ ಮಾಡುವಂತಹ ವ್ಯಾಘ್ರನೇತ್ರ ರತ್ನಮಣಿಗಳಿದ್ದಾವೆ. ಇನ್ನೊಂದು ನಿಮ್ಮ ಆರೋಗ್ಯ ವೃದ್ಧಿ ಮಾಡಲಿಕ್ಕೋಸ್ಕರ ಕೃಷ್ಣವರ್ಣಿಕಾ ರತ್ನಗಳಿದ್ದಾವೆ. ಇನ್ನೊಂದು ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡು ನಿಮಗೆ ಒಂದು ರಕ್ಷಣೆಗೋಸ್ಕರವಾಗಿ ಸಮಾಧಾನವಾದ ಮನಸ್ಸು, ಒತ್ತಡ, ಮಾನಸಿಕ ಒತ್ತಡ ಎಲ್ಲ ಹೋಗಲಾಡಿಸ್ಲಿಕ್ಕೋಸ್ಕರವಾಗಿ ಶ್ವೇತಚಂದ್ರಿಕಾ ರತ್ನಗಳಿದೆ. ಆಮೇಲೆ ಭೂಮಿ ಒಳಗಡೆಯಿಂದ ಜ್ವಾಲಾಮುಖಿ ಸ್ಫೋಟ ಆಗತ್ತಲ್ಲ, ಆ ಜ್ವಾಲಾಮುಖಿ ಹೊರಗಡೆ ಬಂದ ಮೇಲೆ ಅದು ಕಲ್ಲಾಗಿ ಮಾರ್ಪಾಡಾಗುತ್ತೆ ರತ್ನ. ಇದು ಜ್ವಾಲಾಮುಖಿ ರತ್ನಗಳಿದೆ. ಇದೆಲ್ಲದೂ ಸಹ ನಾವೊಂದು ಕಾಂಬಿನೇಷನಲ್ಲಿ ಮಾಡಿ ನಿಮಗೆ ಒಂದು ಬ್ರಾಸ್ಲೆಟ್ ಸಿದ್ಧಪಡಿಸಿದ್ದೇನೆ. ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಇಂತಹ ಒಂದು ಸನ್ನಿಧಾನದಲ್ಲಿ ವಿಶೇಷವಾಗಿ ಸ್ವಾಮಿಗೆ ಮಾಡಿದಂಥ ಅಭಿಷೇಕದ ಜಲದಲ್ಲಿ ಈ ಒಂದು ವಿಶೇಷವಾದಂತಹ ರತ್ನಗಳನ್ನು ಎನರ್ಜೈಸ್ ಮಾಡಿ ಮತ್ತೆ ಪುನಃ ನಮ್ಮ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಸಂಕಲ್ಪ ಸೇವೆ ಹೆಸರು ಕೊಟ್ಟಂಥ ಪ್ರತಿಯೊಬ್ಬರಿಗೂ ಈ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ ಗೋತ್ರ, ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ, ಮಕರ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ರಾಶಿಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. 3ನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮಕರ ಸಂಕ್ರಾಂತಿಯ ನಂತರ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ನಿಮ್ಮ ಬಾಂಧವ್ಯ ಬೆಳೆಯುತ್ತೆ. ಅವ್ರ ಜೊತೆಗೆ ಸ್ನೇಹ ಆಗುತ್ತೆ, ಫ್ರೆಂಡ್ಶಿಪ್. ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ಗೌರವಾನ್ವಿತ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಹೇಳಿ ಕರೀತಾರಲ್ಲ, ಅಥವಾ ದೊಡ್ಡ ದೊಡ್ಡ ಅಧಿಕಾರಿಗಳು, ದೊಡ್ಡ ಸರ್ಕಾರಿ ಅಧಿಕಾರಿ ಇರಬಹುದು, ದೊಡ್ಡ ರಾಜಕೀಯ ವ್ಯಕ್ತಿಗಳಿರಬಹುದು, ಅಥವಾ ಮಿನಿಸ್ಟ್ರುಗಳಿರಬಹುದು, ಮಂತ್ರಿಗಳಿರಬಹುದು, ಅಥವಾ MLAಗಳಿರಬಹುದು, MP, ಗೊತ್ತಿಲ್ಲ. ಒಟ್ಟ ದೊಡ್ಡ ದೊಡ್ಡ ರಾಜಕಾರಣಿಗಳ ಜೊತೆಗೆ ಮಕರ ರಾಶಿಯವರಿಗೆ ಬಾಂಧವ್ಯ, ಸಾಮೀಪ್ಯ, ಅವ್ರ ಜೊತೆಗೆ ವ್ಯವಹಾರಗಳು ಮಾಡ್ತಕ್ಕಂಥದ್ದು, ಸುತ್ತಕ್ಕಂಥದ್ದು ಎಲ್ಲ ಜಾಸ್ತಿ ಆಗುತ್ತೆ. ಇದು ಶುಭ ವಿಚಾರವೂ ಹೌದು, ಎಚ್ಚರಿಕೆಯೂ ಹೌದು. ಯಾಕೆಂದರೆ ನಾನಿನ್ನು ಹೆಚ್ಚು ವಿಶ್ಲೇಷಣೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಿಮಗೇನು ಕೆಲಸ ಆಗಬೇಕು ಮುಗಿದ ಮೇಲೆ ಅವ್ರ ಜೊತೆಗೆ ಎಷ್ಟಾಗುತ್ತೋ ಅಷ್ಟು ಅಂತರವನ್ನು ಕಾಯ್ಕೊಂಡ್ರೆ ಒಳ್ಳೇದು. ಅವ್ರ ಕೆಲಸ ಅವ್ರು ಮಾಡಲಿ, ನಿಮ್ಮ ಕೆಲಸ ನೀವು ಮಾಡಿ ಅನ್ನುವಂಥದ್ದು. ಯಾಕೆಂದರೆ ಕೆಲವರಿಗೆ ನನಗೆ ಆ ಮಿನಿಸ್ಟ್ರು ಗೊತ್ತು, ನನಗೆ ಈ ಮಿನಿಸ್ಟ್ರು ಗೊತ್ತು, ನಂಗೆ ಆ ಅಧಿಕಾರಿ ಗೊತ್ತು, ಈ ಅಧಿಕಾರಿ ಗೊತ್ತು ಅಂತ ಅನ್ಕೊಂತಾರೆ. ಬಟ್ ಕಷ್ಟಕ್ಕೆ ಅವ್ರು ನಿಜವೂ ನಿಮ್ಗೆ ಆಗ್ತಾರೆ ಅನ್ನೋವಂಥದ್ದು ಇಂಪಾರ್ಟೆಂಟು. ಈಗ ಎಟ್ ಪ್ರೆಸೆಂಟ್ ಆದರೆ ಆಗ್ತಾರೆ. ಮಕರ ಸಂಕ್ರಾಂತಿ ನಂತರ 1-2 ವಾರ, ಬೇಡ 1 ತಿಂಗಳ ಅನ್ಕೊಂಬಿಡಿ, ಆಗ್ತಾರೆ ಅನ್ಕೊಳ್ಳೋಣ. ಆದರೆ ಅದರ ನಂತರದ ಪ್ರಶ್ನೆ ಬರುತ್ತೆ. ಸೊ ಅದರಿಂದಾಗಿ ನೀವು ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳಿ. ಅವಶ್ಯಕತೆ ಇದ್ದರೆ ನಿಮ್ಮ ಕೆಲಸ ಮಾಡಿಸ್ಕೊಳ್ಳಿ, ಬಟ್ ಅಂತರವನ್ನು ಕಾಯ್ಕೊಳ್ಳಿ. ಒಳ್ಳೆಯದಾಗಲಿ. 4ನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ಜನವರಿ 18ನೇ ತಾರೀಕಿನ ತನಕ ಲಾಭದಲ್ಲಿ ಶುಕ್ರ ಇರ್ತಾನೆ ವೃಶ್ಚಿಕ ರಾಶಿಯಲ್ಲಿ. ಆದ್ದರಿಂದ ನಿಮಗೆ ಲಾಭಾಧಿಪತಿ ವ್ಯಯದಲ್ಲಿರಬಹುದು ಕುಜ, ಬಟ್ ಪರಿವರ್ತನೆ ಯೋಗದಿಂದ ಸಮಸ್ಯೆ ಪರಿಹಾರವಾಗುತ್ತೆ. ಬಟ್ ಲಾಭದಲ್ಲಿ ಶುಕ್ರ ಇರ್ತಾನೆ, ಕರ್ಮಾಧಿಪತಿಯಾಗಿ ಲಾಭದಲ್ಲಿ ಶುಕ್ರ ಇರ್ತಾನೆ. ಆದ್ದರಿಂದ ಖಂಡಿತವಾಗಿ ವ್ಯಾಪಾರಿಗಳಿಗೆ, ಅಂದರೆ ಮಕರ ರಾಶಿಯ ವ್ಯಾಪಾರಿಗಳಿಗೆ ಜನವರಿ ತಿಂಗಳ ಮೊದಲ 2 ವಾರಗಳು ಅಂದರೆ 18ನೇ ತಾರೀಕಿನ ತನಕ ವ್ಯಾಪಾರದಲ್ಲಿ ಒಳ್ಳೆಯ ಲಾಭವಾಗಲಿದೆ. ಅದು ವಿಶೇಷವಾಗಿ ಭೂ ಸಂಬಂಧಿತವಾದ್ದಾದರೆ ಸ್ವಲ್ಪ ನಷ್ಟ ಆಗ್ಬಿಡಬಹುದು. ರಿಯಲ್ ಎಸ್ಟೇಟ್ ಭೂಮಿ ಮಾರಾಟ ಮಾಡುವಂಥದ್ದೆಲ್ಲ ಇಷ್ಟ ಆಗ್ಬೋದು, ಅಥವಾ ಈ ದವಸ ಧಾನ್ಯ ಕಿರಾಣಿ ಅಂಗಡಿಯವರಿಗೆಲ್ಲ ಸ್ವಲ್ಪ ಲಾಸ್ ಆಗ್ಬೋದು. ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅವ್ರಿಗೆ ಲಾಸ್ ಆಗ್ಬೋದು ಕುಜ ವ್ಯಯದಲ್ಲಿರೋದ್ರಿಂದ. ಹೊರತುಪಡಿಸಿದರೆ ಬೇರೆ ವ್ಯಾಪಾರಿಗಳಿಗೆಲ್ಲರಿಗೂ ಸಹ ಲಾಭವಾಗುತ್ತೆ. ಲಿಕ್ವಿಡ್ ಕ್ಯಾಶ್ ಬಂದ್ಬಿಡುತ್ತೆ. ಇನ್ನು ಕೆಲವರಿಗೆ ನಾನು ಐಟಮ್ ಆಮೇಲೆ ತೊಗೊಳ್ತೀನಿ, ದುಡ್ಡು ಮೊದಲೇ ತೊಗೊಂಬಿಡು ಅಂತ ದುಡ್ಡು ಮೊದಲೇ ಕೊಟ್ಬಿಡ್ತಾರೆ. ಸೊ ಇದು ಕೂಡ ಸಾಧ್ಯತೆ ಇದೆ. ಸೊ ಅದರಿಂದ ಇದಂತಹ ಒಳ್ಳೆಯ ಅವಕಾಶಗಳಿದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಇದಕ್ಕೆಲ್ಲ ಅಡ್ಡಗಲ್ಲಾಗ್ತಕ್ಕಂತಹ ಏನು ಸಮಸ್ಯೆಗಳಿದೆಯಲ್ಲ, ಅದಕ್ಕೆಲ್ಲ ಪರಿಹಾರ ನಾವು ಡಿಸೆಂಬರ್ 26ನೇ ತಾರೀಕು ಮಾರ್ಗಶೀರ್ಷ ಶುಕ್ರವಾರದಂದು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ. ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ. 5ನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ನಿಮ್ಮಲ್ಲಿ ಏನಾದ್ರು ಒಂದಿಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು. ಯಾವುದೋ ದೊಡ್ಡ ದೊಡ್ಡ ಕೆಲಸಗಳಿಗೆಲ್ಲ ಕೈ ಹಾಕ್ಬಿಡ್ತೀರಾ ನೀವು. ಆಗಬೇಕು ಗುರುಗಳೇ, ಯಾವಾಗ ಆಗುತ್ತೆ ಅಂತಂದರೆ ಯಾವಾಗ ಕೈ ಹಾಕ್ಬೋದು, ಯಾವಾಗ ಕೈ ಹಾಕಿದ್ರೆ ಈಸಿಯಾಗಿ ಹೂವೈತದಂಗೆ ಈ ಕೆಲಸ ಆಗಿಬಿಡುತ್ತೆ. ಯಾವ್ದಾದ್ರು ಕೆಲಸಗಳಿಗೆ ನೀವು ಕೈ ಹಾಕೋಂಥದ್ದಿರಲಿ.
ಹೂವು ಎತ್ತದಂಗೆ ಆಗ್ಬಿಡೋ ಗುಳ್ಳ, ಯಾವುದೋ ತೊಂದರೆ ಆಗಬಾರ್ದು, ಯಾವಾಗ ಕೈ ಹಾಕ್ಬೇಕು ಹೇಳಿ, ಯಾವಾಗ ಕೆಲಸ ಮಾಡ್ಬೇಕು ಹೇಳಿದ್ದೀನಿ, ಯಾವಾಗ ಕೈ ಹಾಕಲಿ ಈ ಕೆಲಸಕ್ಕೆ ಅಂತ ಕೇಳ್ತಿರಲ್ಲ. ಅಂಥದ್ದು ಏನೇ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕೋದಿದ್ರೂ ದಯವಿಟ್ಟು 18ನೇ ತಾರೀಕು ಒಳಗಡೆ ನೀವು ಯಾವುದೇ ಕೆಲಸಗಳಿಗೆ ಕೈ ಹಾಕಿದ್ರೂ ಸಹ ಯಶಸ್ವಿ ಆಗಿಬಿಡುತ್ತೆ. ಆಯ್ತಲ್ಲ, ಪಟ್ಟಂತ ಕೆಲಸ ಆಗುತ್ತೆ. 18ನೇ ತಾರೀಕು ದಾಟಬಿಡ್ತು ಅಂತಂದರೆ ಬಹಳ ಕಷ್ಟ ಆಗಿಬಿಡುತ್ತೆ. 18ನೇ ತಾರೀಕು ಒಳಗೆ ಮಕರ ರಾಶಿಯವರು ಯಾವುದೇ ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ಹಾಕಿದ್ರೂ ಸಹ ಪಟ 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 ಕೆಲಸ ಆಗುತ್ತೆ. ಅದು ಜನವರಿ ತಿಂಗಳ ಮೊದಲನೇ ವಾರ ತುಂಬ ಬೇಗ ಆಗುತ್ತೆ, 2ನೇ ವಾರ ಸ್ವಲ್ಪ ಡೌನ್ ಆಗುತ್ತೆ, 3ನೇ ವಾರ ಅದಕ್ಕಿಂತ ಸ್ವಲ್ಪ ಡೌನ್ ಆಗುತ್ತೆ. ಆದ್ದರಿಂದ 18ನೇ ತಾರೀಕು ಲಾಸ್ಟ್. 18ನೇ ತಾರೀಕು ದಾಟ್ಬಿಡ್ತು ಅಂತಂದ್ರೆ ಆಮೇಲೆ ಆ ಕೆಲಸ ಕೈ ಹಾಕಿದ ಕೆಲಸಗಳು ಆಗೋದು ಎಲ್ಲ ನಷ್ಟ. ಆ ಕೆಲಸಗಳು ಕೈ ಹಾಕಿ ದುಡ್ಡೇ ಇರೋದಿಲ್ಲ ಫಸ್ಟ್ ಆಫ್ ಆಲ್, ಆಯ್ತಲ್ವಾ. ಸೊ ಅದರಿಂದಾಗಿ ಏನೇ ಇದ್ದರೂ ಮೊದಲು 18ನೇ ತಾರೀಕು ಒಳಗಡೆ ಕೆಲಸಗಳಿಗೆ ಕೈ ಹಾಕಿ ಖಂಡಿತವಾಗಿ ಆಗುತ್ತೆ. ಒಳ್ಳೆಯದಾಗಲಿ. ಡಿಸೆಂಬರ್ 26ನೇ ತಾರೀಕಿನ ನಮ್ಮ ವಿಶೇಷ ಹೋಮಗಳಲ್ಲಿ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗಿಲ್ಲ. ಈಗ ಸ್ವಾಮಿಯ ಒಂದು ವಿಶೇಷವಾದಂಥ ಅಭಿಷೇಕ, ದರ್ಶನ, ಪೂಜೆ ಇದೆಲ್ಲವೂ ಸಹ ನೀವು ನೋಡಲಿದ್ದೀರಿ. ನೀವು ದರ್ಶನ ಮಾಡಿ, ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ, ಎಲ್ಲರಿಗೂ ಸಹ ಸ್ವಾಮಿಯ ದರ್ಶನವನ್ನು ಮಾಡಿಸಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.